ರೈತ ಮುಖಂಡರಾದ ಬಸವರಾಜಪ್ಪ ಅವರು ನಮ್ಮನ್ನ ನೇರ ಸಂಪರ್ಕದಲ್ಲಿ ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ. ಬಸವರಾಜಪ್ಪ ಅವರು ನಮಸ್ಕಾರ. 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 ಎಸ್, ಒಂದೇ ನಿಮಿಷ ನಾನು ಮಾತಾಡಿಸ್ತೀನಿ ನಿಮ್ಮನ್ನ. ಅಶ್ವಿನ್ ಗೌಡ ಅವರಿದ್ದಾರೆ. ಅಶ್ವಿನ್ ಗೌಡ ಅವರೇ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ಕಲ್ಯಾಣ ಮಂಟಪಗಳು, ಶಾದಿ ಮಹಲ್ಗಳು, ಮಸೀದಿಗಳು, ಮದರಸಾಗಳಲ್ಲೆಲ್ಲ ಎನ್ರೋಲ್ಮೆಂಟ್ ಮಾಡಿಸಲಾಗ್ತಾ ಇದೆ ಅಂತ. ಈಗ ನೋಡ್ರಿ 1,10,00,000 ಜನರದ್ದು ಡಿಲೀಟ್ ಆಗೋ ಅಪಾಯ ಇದೆ. ಸೊ ನಿಮ್ಮ ಪಕ್ಷದವ್ರದ್ದೇ ಆಯ್ತಾ ಅಂತ? ಇಲ್ಲ ಸರ್, ಹಾಗೆ ಹೇಳಲಿಕ್ಕಾಗಲ್ಲ. ಸನ್ಮಾನ್ಯ ಕುಮಾರಣ್ಣವ್ರು ಹೇಳಿದ್ದು ಕರೆಕ್ಟ್. ಯಾಕೆಂದರೆ ಈ SIR ಅನ್ನು ಪ್ರಾಸೆಸ್ ಇದ್ದಿದೆ ಮನೆ ಮನೆಗೆ ತೆರಳಿ ಹೋಗಿ ಮಾಡುವಂಥ ಒಂದು ಅದಾಯ್ತು. ಹೌದು, ಕಾರ್ಯಾಗಾರ. ಈಗ ಮನೆ ಮನೆಗೆ ಹೋಗಿ ಕರೆಕ್ಟಾಗಿ ಕೊಟ್ಟು ಅವರಿಂದ ಸೈನ್ ಹಾಕಿಸ್ಕೊಂಡು ವಾಪಸ್ ಅರ್ಜಿ ಬಂದರೆ ಡಿಲೀಟ್ ಆಗೋರ ಲಿಸ್ಟ್ನಲ್ಲಿ ಬಂದಿರೋದಿಲ್ಲ. ಹೌದಾ ಸರ್? ಈ ಒಂದು SIRನ ಎಲ್ಲ ಪಕ್ಷಗಳು, ಜವಾಬ್ದಾರಿಯುತವಾದಂಥ ಪಕ್ಷಗಳು ಕಳೆದ 6 ತಿಂಗಳಿಂದ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದಿದ್ರೆ ಈ ರೀತಿ ಮತದಾರರಿಗೆ ಗೊಂದಲ ಮೂಡ್ತಿರ್ಲಿಲ್ಲ. ನಾನು ಫಸ್ಟಿಂದ ಹೇಳ್ತಾ ಬಂದ್ಬಿಡ್ತೀನಿ. ಏನಕ್ಕೆ ಗೊಂದಲ ಬಂತಂದರೆ, ಕಳೆದ 3 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನಲ್ಲಿರೋಂಥ ಪದಾಧಿಕಾರಿಗಳು ಪ್ರತಿಭಟಿಸಲಿಕ್ಕೆ ಹೋದ್ರೋ ಹೊರತು ಯಾರಿಗೂ ಜಾಗೃತಿ ಮೂಡಿಸ್ಲಿಕ್ಕೆ ಅವರು ಕೆಲಸ ಮಾಡಲಿಲ್ಲ. ಸರ್, 58,000 ನೇಮಕ ಆಗಿದೆ. 58,000 ಇಲ್ಲ, ನಾನು ಹೇಳ್ತಾ ಹೋಗ್ತೀನಿ. ನಾನು ಯಾಕೆಂದರೆ ಏನಿಲ್ಲ ಅಂದರೆ ಸರ್, ಕರ್ನಾಟಕದಲ್ಲಿ ನಾನೊಂದು 25 ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ವಿಧಾನಸಭಾವಾರು ಕಾರ್ಯಾಗಾರಕ್ಕೆ ನನ್ನ ಪಕ್ಷದಿಂದ ನೇಮಕ ಮಾಡಿದರು. 25 ಕ್ಷೇತ್ರಗಳಿಗೆ ನಾನು ಹೋಗಿ ವಿಸಿಟ್ ಮಾಡಿ SIR ಅಂದ್ರೇನು, SIR ಕಾರ್ಯ ಹೇಗೆ ನಡೆಯುತ್ತೆ ಅನ್ನೋದೆಲ್ಲ ಮಾಡಿ ಬಂದಿದ್ದೀನಿ ಸರ್. ರಿಯಾಲಿಟಿ ಇಷ್ಟೇ. ಕಾಂಗ್ರೆಸ್ ಅವರು ಎಲ್ಲಿ ಒಂದು ಕಡೆ ಎಡುವುದ್ರು ಅಂದರೆ, ನೋಡಿ, ತಮಿಳ್ನಾಡಲ್ಲಿ ವಿಧಾನಸಭಾವಾರು 41,000 ವೋಟ್ ಡಿಲೀಟ್ ಆಯಿತು. DMK ಇರಲಿ, AIDMK ಇರಲಿ, TVK ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ. ರೀಸನ್ ಅವ್ರಿಗೆ ಗೊತ್ತಾಯಿತು, ಶ್ರೀಲಂಕಾದಿಂದ ಬಂದಂಥ ಕೆಲವು ಜನಗಳಿಂದ ಅದು ಡಿಲೀಟ್ ಆಯಿತು. ಓಕೆ ಅಂತ ಹೇಳ್ತಾ ಹೋಗ್ತೀನಿ ಸರ್. 41,000. ಬಿಹಾರಲ್ಲಿ 19,000 ಆಯಿತು. ಕ್ಷೇತ್ರ. ಓಕೆ. ವೆಸ್ಟ್ ಬೆಂಗಾಲಲ್ಲಿ ವಿಧಾನಸಭಾವಾರು 21,000 ಆಯಿತು. ಅಲ್ಲೂ ಕೆಲವು ಆಕ್ಷೇಪಣೆಗಳಿದ್ದು ಅದನ್ನ ಸುಪ್ರೀಂ ಕೋರ್ಟ್ ಹೇಗೆ ಮಮತಾ ಬ್ಯಾನರ್ಜಿ ಕರ್ನಾಟಕದಲ್ಲಿ ಆಸ್ ಆಫ್ ನಾವು ಪರ್ ಕ್ಷೇತ್ರ ಎಷ್ಟಾಗುತ್ತೆ ಅಂದ್ರೆ ಚಂದ್ರಶೇಖರ್ ಅವರೇ? ಅಲ್ಲ, ಬೆಂಗಳೂರು ತೆಗೆದ್ರೆ 31,500 ಆಗುತ್ತೆ. 31,500. ಸರಿ, ಹೇಳ್ತೀನಿ. ಆಲ್ ಓವರ್ ಸ್ಟೇಟ್ 224 ಬೆಂಗಳೂರು ತೆಗೆದ್ಬಿಟ್ಟು ನಿಮ್ಮ ವಾಹಿನಿ ಮುಖಾಂತರನೇ ಹೇಳ್ತಿದ್ದೀನಿ, ಮತದಾರಗಳಿಗೆ ಇದು ಗೊಂದಲ ಪಡೋಂಥ ಅವಶ್ಯಕತೆ ಇಲ್ಲ. ಟೆನ್ಷನ್ ತಗೊಳ್ಬೇಡಿ. ಯಾಕೆಂತಂದರೆ ಇದು ಕರಡು ಪಟ್ಟಿ ಅಷ್ಟೇ. ದಾವೆ ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಒಂದು 10 ರಿಂದ 15 ದಿನ ನಿಮಗೆ ಟೈಮ್ ಸಿಗುತ್ತೆ. ಅಲ್ಲೂ ನೀವು ಬರೀ ನಮೂನೆಗಳನ್ನ ನೀವು ಕಲೆಕ್ಟ್ ಮಾಡಿಲ್ಲ ಅಂತಲೂ ಟೆನ್ಷನ್ ಮಾಡಬೇಡಿ. ಆ ಸಮಯದಲ್ಲೂ ನಿಮ್ಗೊಂದು ಆಪ್ಷನ್ ಕೊಡ್ತಾರೆ. ಯಾಕೆಂದರೆ CEO ಚುನಾವಣಾ ಇವ್ರಿಗೆ ಅಧಿಕಾರಿಗಳು ನಾವು ಕೇಳ್ಕೊಳ್ತಿರೋದು ಇನ್ನೂ 1-2 ದಿನ ಎಕ್ಸ್ಟೆಂಡ್ ಮಾಡಿದ್ರು ಜನರಿಗೆ, ಮತದಾರರಿಗೆ ಅದು ಒಳ್ಳೇದು ಮಾಡ್ದಂಗೆ ಆಗುತ್ತೆ. ಸರ್, ಇಲ್ಲಿ ಏನಾಗಿದೆ, ಮ್ಯಾಪಿಂಗ್ ಮಾಡೋ ಟೈಮಲ್ಲಿ 2002 + 2005 ಜನವರಿ 1 ಏನು ತಗೊಂಡಿದ್ರು, ಈ ಮ್ಯಾಪಿಂಗಲ್ಲಿ 3 ರೀತಿ ಇದೆ. ಒಂದು, ಈಗ ಒಂದೊಂದು ರಾಜ್ಯದಲ್ಲೂ ಒಂದೊಂದು ವೇರಿ ಇದೆ. ನಮ್ಮಲ್ಲಿ ಒಂದು ಸರಾಸರಿ 20 ಲಕ್ಷ ಮರಣ ಹೊಂದಿದವ್ರ ಸಂಖ್ಯೆ ಇದೆ. ಇನ್ನು ಬೆಂಗಳೂರಲ್ಲಿ ಡಿಲೀಟ್ ಆಯಿತು ಅಂತ ನಾವು ತಗೊಳ್ತಿದ್ದೀವಲ್ಲ, 16,30,000 ಇದೆ ಮೃತಪಟ್ಟ. ಬೆಂಗಳೂರಲ್ಲಿ ನಾವು ತಗೊಂಡ್ವಲ್ಲ ಸರ್, ಬೆಂಗಳೂರಲ್ಲಿ ಡಿಲೀಟ್ ಆಗ್ತಿರೋದು ಆಗಲ್ಲ. ಈಗ ಎಕ್ಸಾಂಪಲ್, ಈಗ ತುಮಕೂರು ಹತ್ರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೂ ವೋಟರ್ ಐಡಿ ಇರುತ್ತೆ, ಬೆಂಗಳೂರು ಬಸವನಗುಡಿನಲ್ಲಿ ಇರುತ್ತೆ. ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಕೆಲವು ಜನ 100ರಲ್ಲಿ ಒಂದು 40% ಆ ರೀತಿ ಆಗ್ತಿದೆ. ಅಲ್ಲಿ BLO ಹೋದಾಗ ಡಿಲೀಟ್ಗೆ ಓಕೆ ಅಂತ ಕೊಟ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೇನು ಇಲ್ಲಿ ಕನ್ಫ್ಯೂಷನ್ ಆಗ್ತಿದೆ, ನನಗೆ ನಮೂನೆ ಸಿಕ್ಕಿಲ್ಲ, ನನಗೆ ಇಲ್ಲಿ ಯಾರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರಿಗೇನಾಗಿದೆ ಅಂದರೆ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಆ ರೀತಿ ಅತಂತ್ರ ಪರಿಸ್ಥಿತಿನಲ್ಲಿ ಕೆಲವು ಜನ ಇದೆ. ಈಗ ಆಗಬಾರ್ದು. ಅದಕ್ಕೆ ನಾನು ಹೇಳ್ತೀನಿ, ನಿಮಗೆ ಸಮಯ ಇದೆ, ಆ ಸಮಯನ ಉಪಯೋಗಿಸ್ಕೊಳ್ಳಿ. BLOಗಳಿಗೆ ಏನೋ ಒಂದು ಅವ್ರಿಗೆ ಟ್ರೈನಿಂಗ್ ಅದನ್ನೂ ಆಗಿತ್ತು. ಆ ಸಮಯದಲ್ಲಿ ಇವರು ಪ್ರತಿಭಟಿಸ್ತಾ ಇದ್ರು, ಇವ್ರಿಗೆ ಗೊತ್ತಿರಲಿಲ್ಲ ಅಷ್ಟೇ. ಮತ್ತು ಇನ್ನೊಂದು ಹೇಳ್ತೀನಿ ಸರ್, ಬೀದರ್ ನಾರ್ತ್ ಸೌತ್ ಅಂತ 2 ವಿಧಾನಸಭಾ ಕ್ಷೇತ್ರ, ಪಕ್ಕದಲ್ಲಿ ತೆಲಂಗಾಣದ ಜೈರಾಬಾದ್ ಅಂತಿದೆ. 35,000 ವೋಟು ಬೀದರ್ ದಕ್ಷಿಣದಲ್ಲಿದೆ. ಯಾರವರು? ತೆಲಂಗಾಣದ ಜೈರಾಬಾದ್ ಅನ್ನೋ ಒಂದು ಪಟ್ಟಣದಲ್ಲಿ ಇರೋಂಥವ್ರು 35,000 ವೋಟ್ ಇದೆ. ಸರ್, ಭಾರತೀಯ ಒಬ್ಬ ಭಾರತದ ಯಾವ ಕ್ಷೇತ್ರದಲ್ಲಾದ್ರೂ ಇಟ್ಕೋಬಹುದು. ಹೇಳ್ತೀನಿ ಸರ್, ಒಂದ್ ಕಡೆ ಇರಬೇಕು ಅಂತ. ಒಂದ್ ಕಡೆ ಅಲ್ವಾ ಸರ್? ಬೆಂಗಳೂರಿನ ಬನಶಂಕರಿ, ಮಿನಿಮಮ್ ಚಿತ್ತೂರು, ಪಲಂನೇರು, ಕುಪ್ಪಮ್ಮ ಲಾಯ್ಕ್ ಅಂತ ಅಂದ್ರೆ ಒಂದು 100 ರಿಂದ 120 ಬಸ್ಗಳು ಹೋಗುತ್ತೆ. ಅದು ನೋಡಿದ್ದೀವಿ ಅಲ್ವಾ ಸರ್? ಬೆಳಗಾವಿ ತಗೊಳ್ಳಿ, ಕೊಲ್ಲಾಪುರ, ವಿಜಯಪುರ ತಗೊಳ್ಳಿ, ಸೊಲ್ಲಾಪುರ. ನೀವು ಯಾವುದೇ ಗಡಿ ಭಾಗಗಳಿಗೆ ಬಂದಾಗ ಈ ರೀತಿ ಒಂದು ಪ್ರಾಬ್ಲಮ್ ಎಲ್ರಿಗೂ ಗೊತ್ತಿತ್ತು. ನಾನು ಅದಕ್ಕೆ ಹೇಳ್ತಿರೋದು, ಯಾವುದೇ ಒಂದು ಜವಾಬ್ದಾರಿಯುತವಾದಂಥ ಪಕ್ಷಗಳು ಇದನ್ನ ಅತ್ಯಂತ ಕಾರ್ಯರೂಪವಾಗಿ ಬಳಸ್ಕೊಂಡಿದ್ದೇ ಆದಲ್ಲಿ ಯಾವುದೇ ಗೊಂದಲ ಬರಲ್ಲ. ಈಗ ಉದಾಹರಣೆ, ನಾವು ಕಳೆದ 4 ತಿಂಗಳಿಂದ ಕುಮಾರಣ್ಣ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ BLO
ಜೊತೆ BLAಗಳನ್ನೂ ನಮ್ಮನ್ನ ನೇಮಿಸಿದ್ರು. ಅಂದರೆ ಒಂದು ತಾಲೂಕಲ್ಲಿ ಒಂದು 320 ಹಳ್ಳಿಗಳು 320 ಬೂತ್ಗಳಿದೆ ಅಂದರೆ 320 BLAಗಳನ್ನೂ ನಾವು ನೇಮಿಸ್ತಾ ಬಂದ್ವಿ. ಹಾಗೆ BJP ಅವರು ಮಾಡಿದ್ದಾರೆ, ಮೋಸ್ಟ್ಲಿ ಕಾಂಗ್ರೆಸ್ ಅವರು ಕೊನೆಯ ಭಾಗದಲ್ಲಿ, ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಜಾಸ್ತಿ ಕಾಂಗ್ರೆಸ್ನವರೇ ಮಾಡಿರೋದು. ನಾನು BLAಗಳ ಸಂಖ್ಯೆಯನ್ನ ನೋಡ್ತಾ ಇದ್ದೆ, ಬಿಜೆಪಿ ಅವ್ರಿಗಿಂತ ಕಾಂಗ್ರೆಸ್ನವರು ಜಾಸ್ತಿ. ಈಗ ನಾವೊಂದು ನಮ್ಗೆ ಎಷ್ಟು ರೀಚ್ ಆಗ್ಬೋದು ಕಳೆದ 3 ತಿಂಗಳಲ್ಲಿ ಅಂತ ಮಾಡಿದ್ವಿ. ಕಾಂಗ್ರೆಸ್ ಅವರು ಅದನ್ನೇ ಒಂದು ಸ್ವಲ್ಪ ಜಾಗೃತಿ ಮೂಡಿಸಂತ ಕೆಲಸ ಆಗಿದ್ದಿದ್ರೆ ಇದಾಗ್ತಿರ್ಲಿಲ್ಲ. ಮತ್ತೆ ಉದ್ದೇಶ ಪೂರ್ವಕವಾಗಿ ಚುನಾವಣಾ ಆಯೋಗ ಮಾಡುತ್ತೆ ಅನ್ನೋದೆಲ್ಲ ಸುಳ್ಳು. ಜಾಗೃತಿ ಮೂಡಿಸಬೇಕಾಗಿತ್ತು, ಸೀರಿಯಸ್ ಆಗಿ ತಗೊಳ್ಬೇಕಾಗಿತ್ತು ಅನ್ನೋರು ನೀವೇ. ಶಾದಿ ಮಾಲ್ನಲ್ಲಿ ಮಸೀದಿಯಲ್ಲಿ ಕೂತ್ಕೊಂಡು ಎನ್ರೋಲ್ಮೆಂಟ್ ಮಾಡ್ತಿದ್ದಾರೆ ಅನ್ನೋರು ನೀವೇ. ತಪ್ಪಲ್ವ ಸರ್? ಅದು ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಕ್ರೈಸ್ತ ಇರಲಿ, ಒಂದು ಚೌಟ್ರಿ ಒಳಗಡೆ ಕೂತ್ಕೊಂಡು ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು ನೀವು ಮಾಡೋದಾದ್ರೆ ಜಾಗೃತಿ ಇದೆ ಅಂತ ಅರ್ಥ. ಅದು ಸರಿ ತಪ್ಪು ಕೇಳ್ತಾ ಇಲ್ಲ ನಾನು. ತಪ್ಪು ಅಲ್ವಾ ಸರ್? ಮನೆಗೇನೆ ಹೋಗ್ಬೇಕು, 3 ಬಾರಿ ಹೋಗ್ಬೇಕು ಅನ್ನೋ ರೂಲೇ ಇದೆಯಲ್ಲ ಸರ್. ಅದನ್ನ ಬಿಟ್ಟು ನೀವು ಅದನ್ನ ಗಾಳಿಗೆ ತೋರಿ ನಿಮ್ದು ಅಧಿಕಾರ ಇದೆ ಅಂತ ಹೇಳಿ ನೀವು ತಹಶೀಲ್ದಾರ್ಗಳನ್ನ, ACಗಳನ್ನ, ಸಭೆಗಳನ್ನ ಒಂದು ಕಡೆ ಕೂರಿಸ್ಕೊಂಡು ನೀವು ಅವ್ರಗಳಿಗೆ ನೀವು ಹೇಳ್ತಾ ಹೋದ್ರೆ, ಇಲ್ಲ ಒಂದೊಂದು ಕಡೆ ಮಾಡ್ತಾ ಹೋಗಿ ನಾವು ನೋಡ್ಕೊಳ್ತೀವಿ, ಸರ್ಕಾರ ನಮ್ದಿದೆ ಅಂತ ಕಾಂಗ್ರೆಸ್ ಅವ್ರು ಹೇಳಿದ್ರೆ ಇದು ತಪ್ಪಲ್ವಾ? ನೀವು ಇದನ್ನ ತಪ್ಪಿ ಮುಚ್ಚಿಟ್ಕೊಳಕ್ ಹೋಗಿ ನೀವು ಚುನಾವಣಾ ಆಯೋಗಕ್ಕೆ ಬೈಯೋದು ಅದು ಅಕ್ಷಮ್ಯ ಅಪರಾಧ. ಎಸ್, ಬಸವರಾಜಪ್ಪ ಅವರೇ, ಒಂದು ಸಂಘಟನೆ ಮಾಡಿಕೊಂಡು SIR ಪ್ರಕ್ರಿಯೆಯನ್ನು ವಿರೋಧಿಸ್ತಾ ಇದ್ದೀರಿ. ಏನ್ ತಪ್ಪಿದೆ ಈ ಪ್ರಕ್ರಿಯೆಯಲ್ಲಿ? ಇಲ್ಲಿ ನಿಜವಾಗ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಯಾವುದೇ ಮತದಾರ ಹಕ್ಕನ್ನ ಕಳ್ಕೊಳ್ಬಾರದು. ಒಂದನೇದು. ಹೌದು. ಎರಡನೇದು, ಈ ಪ್ರಕ್ರಿಯೆ ಇದೆಯಲ್ಲ, ಪ್ರಕ್ರಿಯೆಯಲ್ಲಿ ತುಂಬಾ ಲೋಪದೋಷಗಳಿದಾವೆ. ಇಲ್ಲಿ ರಾಜಕೀಯ ಪಕ್ಷಗಳಿಗೆ ವಹಿಸಿದ್ದೇ ಇಲ್ಲಿ ಮೊದಲನೇ ದೊಡ್ಡ ಘೋರ ಅಪರಾಧ. ಯಾವ ರಾಜಕೀಯ ಪಕ್ಷಗಳು ಕೂಡ ಬಹಳ ಜವಾಬ್ದಾರಿಯುತವಾಗಿ ಯಾವ ರಾಜಕೀಯ ಪಕ್ಷಗಳು ಕೂಡ ವರ್ತಿಸಿಲ್ಲ ಅಂತಕ್ಕಂಥದನ್ನ, ನಾನು ಇದನ್ನ ತಗೊಂಡಿಲ್ಲ ಅಂತಕ್ಕಂಥದನ್ನ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮುಗ್ಧರು, ಅವಿದ್ಯಾವಂತರು ಅಷ್ಟೇ ಅಲ್ಲ, ನನಗೆ ನನ್ನ ಮಗಳಿದ್ದಾರೆ, ಅಳಿಯ ಇದ್ದಾರೆ, ನನ್ನ ಮೊಮ್ಮಗ ಇದ್ದಾನೆ ಇಂಜಿನಿಯರಿಂಗ್ ಸ್ಟೂಡೆಂಟು. ಅವರಿಗೆ ನಾನು ಹೇಗೆ ಭರ್ತಿ ಮಾಡಬೇಕು ಅನ್ನೋ ಡೈರೆಕ್ಷನ್ ಕೊಡ್ಬೇಕಾಯ್ತು. ನಾವು ಎಸ್, ಆಡಿಯೋ ಒಂದೇ ಕನೆಕ್ಟ್ ಮಾಡಿ ಅವ್ರದ್ದು, ಪರವಾಗಿಲ್ಲ. ಎಸ್, ಮತ್ತೆ ಸಂಪರ್ಕಿಸ್ತೀವಿ. ಅಲ್ಲ, ಅವರು ಹೇಳ್ತಾ ಇದ್ರು ರಾಜಕೀಯ ಪಕ್ಷಗಳು ಅದೇ ಮತ್ತೆ ತಪ್ಪು ಎಲ್ಲ ಒಂದು ಯಾರು ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರು. ಬಾಯಿ ಬಂದು ಮಾತಾಡ್ಬಿಡ್ತಾರೆ ಸರ್. ನಾನು ಮಾತಾಡ್ತೀನಿ. ರಾಜಕೀಯ ಪಕ್ಷಗಳಿಗೆ ಕೊಡಬಾರ್ದಾಗಿತ್ತು ಅಂದ್ರೆ ರಾಜಕೀಯ ಪಕ್ಷಗಳವ್ರಿಗೆ SIR ಮಾಡಿ ಕೊಡಿ ಅಂತ ಹೇಳಿದ್ರೆ ಸುಮ್ಮನೆ ರಾಜಕೀಯ ಪಕ್ಷಗಳ ಮೇಲೆ ಗೂಬೆ ಕೂರಿಸ್ಬಿಡ್ಬಾರ್ದು. ಈಗ ಅವ್ರಿಗೇನು ಒಂಥರ ಫ್ರೀ ಸ್ಪೇಸ್ ಇದ್ದಂಗೆ ಏನ್ ಬೇಕಾದ್ರೂ ಮಾತಾಡು. ನಾನೀಗ ಅದು ಹೇಳಿದ್ನಲ್ಲ, ಯಾವುದೇ ತಪ್ಪಾದ್ರೂ ಚುನಾವಣಾ ಆಯೋಗದಿಂದ ಆದ್ರೂ ತಪ್ಪೇ. ರಾಜಕೀಯ ಪಕ್ಷಗಳು ಜವಾಬ್ದಾರಿಯುತ ಆರಂಭದಲ್ಲಿ ಹೇಳಿದ್ನಲ್ಲ, ಇದನ್ನ ಸರ್ಕಾರ ಪ್ರತಿಭಟಿಸೋ ಬದಲು. ಬಟ್ ಬಸವರಾಜಪ್ಪ ಅವ್ರು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ ರೀ, ಫಾರ್ಮ್ ಫಿಲ್ಲಿಂಗ್ ಕಾಂಪ್ಲಿಕೇಟೆಡ್ ಇದೆ. ಅದು BLOಗಳು ಏನಕ್ಕೆ ಸರ್? ಅದನ್ನೇ ನಾನು ಕೇಳ್ತಿರೋದು. ಚುನಾವಣಾ ಆಯೋಗ ನೋಡ್ಕೋಬೇಕು. ರಮೇಶ್ ಬಾಬು ಅವರು ಹೇಳಿದ್ರಲ್ಲ, ಒಂದು ಅವ್ರದ್ದು ಟ್ರೈನಿಂಗ್ ಆಗಿಲ್ಲ, ಹೆಂಗೆ ಫಾರ್ಮ್ ತುಂಬಿಸಿಕೊಳ್ಳಬೇಕು ಅನ್ನೋದ್ರದ್ದು ಟ್ರೈನಿಂಗ್ ಆಗಿಲ್ಲ. ನಾನು ಹೇಳ್ತೀನಿ, BLOಗಳಿಗೆ ಟ್ರೈನಿಂಗ್ ಆಗಿರೋ ಪ್ರೂಫ್ಗಳನ್ನ ಅವ್ರು ಕೊಟ್ಟಿದ್ದಾರೆ ಚುನಾವಣಾ ಆಯೋಗ. ಅದನ್ನ ಕೊಟ್ಟಿಲ್ಲ ಅಂತ ನಾವು ಹೇಳ್ಬಾರ್ದು. ಈಗ ನಾವೇನು ಚುನಾವಣಾ ಆಯೋಗದ ಏಜೆಂಟ್ಗಳ ಸರ್? ಚುನಾವಣಾ ಆಯೋಗದವರು AC, ತಹಶೀಲ್ದಾರು, DC ಹಾಗೂ BLAಗಳು ಎಲ್ಲ ಅವರು ಯಾವುದಾದ್ರೂ ಸಿಬ್ಬಂದಿ ವರ್ಗದವರು ಇರ್ತಾರೆ, ಆಶಾ ಕಾರ್ಯಕರ್ತರು ಇರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಅಂಥವ್ರಿಗೆಲ್ಲ ಟ್ರೈನಿಂಗ್ ಮಾಡಿ ಅವ್ರಿಗೊಂದು ಮೆಸೇಜೇ ಬಂದ್ಬಿಡುತ್ತೆ ಸರ್. ಅದು ಎಸ್, ಒಂದೇ ನಿಮಿಷ ರೀ. ಚಂದ್ರಶೇಖರ್ ಅವ್ರು ಹೇಳಿದ ಸಂಖ್ಯೆಗಳ ಲಾಜಿಕ್ಕನ್ನು ಒಪ್ಕೊಳ್ತೀರಾ ನೀವು? 100ಕ್ಕೆ 100 ತಪ್ಪು. ಅಂಶ ನೋಡಿ, BJP ಅವರು ನಿಸ್ಸೀಮ್ರು, ಮೂರನ್ನು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತೇಳಿ ಅವರ ಸ್ಟ್ರಾಟಜಿ ಇರ್ತಕ್ಕಂಥದ್ದು ಅವ್ರು ಸತ್ಯ ಒಂದು ಆಚೆ ಬಿಟ್ಟರು. ಹೋದ್ಸಲ ಕಾಂಗ್ರೆಸ್ಗೆ ಎಷ್ಟು ಓಟ್ ಬಂದಿತ್ತು ಪಾಪ, ಇನ್ನೂ ಕಲ್ಪನೆ ಮಾಡ್ಕೊಂಡು ಜನಾರ್ದನ್ ರೆಡ್ಡಿನ ಸೇರಿಸ್ಕೊಂಡು ಇವೆಲ್ಲ ಓಟ್ ನಮಗೆ ಬಂದ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇರಲಿ, ಯಾಕೆಂದ್ರೆ ಪಾಪ KJPನ ಬಿಟ್ಟರು, ಹಿಂದೆ KJPನ ಸೇರಿಸ್ಕೊಂಡು ಹೇಳ್ಬೇಕಾಯ್ತು. ಅವರು ಬಿಟ್ಟವ್ರು ಅದನ್ನು ಸೇರಿಸ್ಕೊಂಡು ಹೇಳ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. 140 ಕ್ಷೇತ್ರ ಯಾವಾಗ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಗೆಲುವನ್ನು ಸಾಧಿಸ್ತೋ, ಪರ್ಟಿಕ್ಯುಲರ್ಲಿ 43% ವೋಟ್ ಶೇರಿಂಗ್ ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ಬಂತು, ಆವಾಗಲಿಂದಲೇ ಇವರು ಕರ್ನಾಟಕದಲ್ಲಿ SIR ಇಡೀ ದೇಶದಲ್ಲಿ ನಡೆದಿದೆ. ನಾನು ಅದನ್ನು ನಮ್ಮ ರಾಷ್ಟ್ರ ನಾಯಕರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ. SIRಗೆ ನಾವು ವಿರೋಧ ಇಲ್ಲ. SIRS ಅಲ್ಲಿ BJPಯವರು ಚುನಾವಣಾ ಆಯೋಗನ ದುರುಪಯೋಗ ಮಾಡ್ಕೊತಾ ಇರೋದ್ರ ಬಗ್ಗೆ ನಮ್ಮ ತಕರಾರು ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ 97 ಕಾಂಗ್ರೆಸ್ ಪಾರ್ಟಿ ಅಸೆಂಬ್ಲಿ ಸೆಗ್ಮೆಂಟ್ನ ಲೀಸ್ಟ್ ಮಾಡಿದ್ದಾರೆ BJPಯವರು. ಅಲ್ಲಿ ಎಷ್ಟೆಷ್ಟು ವೋಟ್ ಲೀಸ್ಟ್ ಹೇಳಿದಲ್ಲ ಅವರು, ಈ ಕ್ಷೇತ್ರದಲ್ಲಿ ಇಷ್ಟು ಓಟು, ಈ ಕ್ಷೇತ್ರದಲ್ಲಿ ಇಷ್ಟು ಓಟು ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ದಮನಿತ ವರ್ಗದವರು, ಯಾರ್ಯಾರು ಕೆಳವರ್ಗದವರು, ಅಲ್ಪಸಂಖ್ಯಾತರು ಅಥವಾ SC ST ಓಟ್ನ ತೆಗೆದ್ರೆ BJPಯವ್ರು ಗೆಲ್ಬೋದು ಅಂತೇಳಿ ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು
ಇವತ್ತು ಎಲೆಕ್ಷನ್ ಕಮಿಷನ್ ಜೊತೆ ಮಾಡಿಕೊಟ್ಟಿರ್ತಕ್ಕಂಥ ಷಡ್ಯಂತ್ರ. ಸರ್, ತನ್ನ ಅಲ್ಲ, ಒಂದ್ ನಿಮಿಷ ನಾನು ಆದ್ರೆ ಮುಗಿಸ್ತೀನಿ. ದಯಮಾಡಿ ಅವ್ರು ಇನ್ನೊಂದು ಪಾಯಿಂಟ್ ಹೇಳಿದ್ರು, ಕಾಂಗ್ರೆಸ್ ಅವ್ರು ಏನು ಆಬ್ಜೆಕ್ಷನ್ ಕೊಟ್ಟಿಲ್ಲ ಅಂತೇಳಿ. ಐ ಆಮ್ ದ ವಿಟ್ನೆಸ್ ಇಯರ್. ಈ ಚುನಾವಣಾ ಪ್ರೋಸೆಸ್ SIR ಪ್ರೋಸೆಸ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಆದಮೇಲೆ ಸುಮಾರು 9 ಅಧಿಕೃತವಾಗಿ ಮೇಲು ಮತ್ತು ನೇರವಾಗಿ ಪಿಟಿಷನ್ಗಳನ್ನ ನಾವು ಚುನಾವಣಾ ಆಯೋಗ ಕೊಟ್ಟಿದ್ದೀವಿ. ಹೇಳಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಇಂಥ ಮತದಾರ ಡಿಲೀಟ್ ಆಗಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ಅನ್ನು ಕಾಂಗ್ರೆಸ್ ಸುಳ್ಳು ಸರ್, ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನೀವು ವೆಸ್ಟ್ ಬೆಂಗಾಲ್ದು ನಾನು ಮಾತಾಡೋಕೆ ಹೋಗೋದಿಲ್ಲ. 3,000 ಅಪ್ಲಿಕೇಶನ್ಸ್ ಹಾಕಿದ್ದಾರೆ. 3,000 ಅಪ್ಲಿಕೇಶನ್ಸಲ್ಲಿ 2 ಅಪ್ಲಿಕೇಶನ್ ಕ್ಲಿಯರ್ ಮಾಡಿದ್ದಾರೆ. ಅದಕ್ಕೊಂದು ಇದನ್ನು ಮಾಡಿದ್ದಾರೆ, ಒಂದು ರಿಟೈರ್ಡ್ ಜಡ್ಜ್ಗಳದ್ದು ಅವ್ರದ್ದು ಇದೆಲ್ಲ ಒಂದು ಬೋರ್ಡು, ಒಂದು ಜುಡಿಷಿಯಲ್ ಎನ್ಕ್ವೈರಿ ಥರ ಮಾಡಿದ್ದಾರೆ. ಅವ್ರು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. 274 ಅರ್ಜಿಗಳು SIR ಅನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿ. ಸುಪ್ರೀಂ ಕೋರ್ಟ್ ಬೇರೆ 274 ಅರ್ಜಿಗಳು. ಅದರಲ್ಲಿ ಕರ್ನಾಟಕದಲ್ಲೂ ಸಹ ಯಾವ ಸಂಘಟನೆಗಳಿದ್ದಾವೆ, ನಮಗೂ ಸಹ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿಗೂ ಆಪ್ಷನ್ ಓಪನ್ ಇದೆ. ಚುನಾವಣಾ ಆಯೋಗ BJP ಏಜೆಂಟ್ ಆಗಿ ಇಲ್ಲಿರ್ತಕ್ಕಂಥ ಮತದಾರರ ಹೆಸರುಗಳನ್ನ ತೆಗೆಯೋದಕ್ಕೆ ಹೋದ್ರೆ ನಮಗೂ ಅನಿವಾರ್ಯ ಇದೆ. ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಅದು ಪ್ರಶ್ನೆ. ಬೇರೆ ಸಂಘಟನೆಗಳಿಗೂ ಅವ್ರಿಗೆ ಬಿಟ್ಟಂಥ ವಿಚಾರ. ಮತ್ತು ಇಲ್ಲಿ ಭಾಳ ಅವ್ರು ಹೇಳ್ತಾ ಇರೋದು ಅಂಕಿಅಂಶ ಏನಿದೆ, ಎಲ್ಲೆಲ್ಲಿ ನಾವು ಆಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ, ಯಾವ ಆಬ್ಜೆಕ್ಷನ್ ಅವ್ರು ಕನ್ಸಿಡರ್ ಮಾಡಿಲ್ಲ. ಕರ್ನಾಟಕದಲ್ಲಿ ನಾವು 9 ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಇದುವರೆಗೂ. ಮತ್ತೆ ಇಲ್ಲಿ 2 ಅಂತ ದಯಮಾಡಿ ಇಲ್ಲಿ 2 ಅಂತ ನೋಡಿ, ಜನಕ್ಕೆ ರಾಂಗ್ ಮಾಹಿತಿ ಹೋಗೋದು ಬೇಡ. ಅಲ್ಲ, ರಾಂಗ್ ಮಾಹಿತಿ ಹೋಗಬಾರ್ದು ಅಂತಾನೆ ನಾನು ಇಂಟರ್ಫಿಯರ್ ಆಗ್ತಾ ಇರೋದು. ಪ್ರಕ್ರಿಯೆಯ ಬಗ್ಗೆ ಅರ್ಜಿ ಕೊಟ್ಟಿದ್ದೀರಿ ಸರ್. ಈಗ ಪ್ರಕ್ರಿಯೆ ಬಗ್ಗೆ ಅರ್ಜಿ ಬಿಹಾರದಲ್ಲೂ ಕೊಟ್ಟಿದ್ರಿ, ತಮಿಳುನಾಡಿನಲ್ಲೂ ಕೊಟ್ಟಿದ್ದೀರಿ, ವೆಸ್ಟ್ ಬೆಂಗಾಲ್ನಲ್ಲೂ ಕೊಟ್ಟಿದ್ದೀರಿ. ಅದ್ರ ಬಗ್ಗೆ ಎಲ್ಲ ಮಾತಿದ್ದದ್ದು. ಅಂತಿಮ ಪಟ್ಟಿ ಕರಡು ಪ್ರತಿ ಬಂದ ನಂತರ ಇಂಥ ನಮ್ಮವರ ವೋಟ್ ಡಿಲೀಟ್ ಆಗಿದೆ ಅನ್ನುವ ಕಂಪ್ಲೇಂಟ್ ಅನ್ನ ಇಂಡಿವಿಜುವಲ್ಗಳು ಕೊಡಬಹುದು, ರಾಜಕೀಯ ಪಕ್ಷಗಳು ಕೊಡಬಹುದು. ರಾಜಕೀಯ ಪಕ್ಷ ತಮ್ಮ ಪಕ್ಷ ಒಂದನ್ನು ಕೊಡ್ಲಿಲ್ಲ ಅಂತ. ಕೊಟ್ಟಿದೆ. ಕೇರಳದಲ್ಲಿ ಕೊಟ್ಟಿದ್ದೀವಿ, ವೆಸ್ಟ್ ಬೆಂಗಾಲಲ್ಲಿ ಕೊಟ್ಟಿದ್ದೀವಿ, ತಮಿಳ್ನಾಡಲ್ಲಿ ಕೊಟ್ಟಿದ್ದೀವಿ, ಅಸ್ಸಾಮಲ್ಲಿ ಕೊಟ್ಟಿದ್ದೀವಿ. ನೋಡಿ, ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲ್ ಇಶ್ಯೂ ಇಸ್ ಡಿಫ್ರೆಂಟ್. ಅಲ್ಲಿ ಮೈಗ್ರೇಟೆಡ್ಡು ಬಾಂಗ್ಲಾದೇಶದವ್ರು ಬಂದಿದ್ದಾರೆ ಅಂತೇಳಿ ಅಲ್ಲಿದೆ ಸಿಟಿಜನ್ಶಿಪ್ದು ಇಶ್ಯೂ ಇದೆ. ಇಟ್ ಈಸ್ ಡಿಫ್ರೆಂಟ್. ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ನಿಮಗೆ 99% ಬೈ ಬರ್ತ್ ಕನ್ನಡಿಗರು. ನೀವು ತೆಗಿಬೇಕಾದ್ರೆ ಈಗ ಅವರು ಬಸವರಾಜಪ್ಪ ಹೇಳ್ತಾ ಇದ್ರು, ಒಂದು ಪಾಯಿಂಟ್ ಭಾಳ ಮುಖ್ಯ ಇದೆ ಇಲ್ಲಿ. ನೀವೇನೀಗ 1 ಕೋಟಿ ಆಚೆ ಇಟ್ಟಿದ್ದೀರಾ, ಅವ್ರು ಡ್ರಾಫ್ಟ್ ಲಿಸ್ಟಲ್ಲಿ ಬರೋದಿಲ್ಲ. ಡ್ರಾಫ್ಟ್ ಲಿಸ್ಟಲ್ಲಿ ಬಂದಾಗ ನೀವು ಆಬ್ಜೆಕ್ಷನ್ ಹಾಕೋದು ಬೇರೆ. ನೀವು ಲಾಜಿಸ್ಟಿಕ್ ಡಿಸ್ಕ್ರಿಪೆನ್ಸಿ ಅಂತಾರೆ. ಏನು ಲಾಜಿಸ್ಟಿಕ್ಕು? ಲಾಜಿಕಲ್ ಏನದು? ನಿಮ್ದೀಗ ಒಂದು ಹೆಸರಿದೆ, ರಮೇಶ್ ಬಾಬು ಎಸ್ ಅಂತೇಳಿ. ನಂದು 2002ರಲ್ಲಿ ಎಸ್ ರಮೇಶ್ ಬಾಬು ಎಸ್ ಮುಂದೆ ಬಂದಿದ್ರೆ ಅದನ್ನು ಆ ಆಬ್ಜೆಕ್ಷನಲ್ಲಿ ತೆಗಿತಾರೆ. ಈ ಥರದವು. ಈಗ ಏಜು ಬೈ ಮಿಸ್ಟೇಕು ಆವತ್ತೇನಾದ್ರು 55 ವರ್ಷ ಹಾಕಿರ್ತಾನೆ, 45 ಹಾಕೋದನ್ನ ನಿಮ್ಗೆ ಏಜು ಹೊಂದಾಣಿಕೆ ಬರ್ತಾ ಇಲ್ಲ. ಯಾಕೆ? ನೀನು ಕಾಂಗ್ರೆಸ್ ವೋಟರು. ಇದು BJP ಷಡ್ಯಂತ್ರ. ಏಜ್ ಹೊಂದಾಣಿಕೆ ಬರ್ತಿಲ್ಲ ಕಾಂಗ್ರೆಸ್ ಸರ್. ಈಗ ಅದನ್ನೇ ಸಹ ಮಾಡಕ್ಕೆ ಕೊಟ್ಟಿರೋದು. ಇವ್ರು ಎಲ್ಲೆಲ್ಲಿದ್ದಾರೆ ಇಟ್ಕೊಂಡು ಇವ್ರ ಏಜೆಂಟ್ಗಳು ಕೂತ್ಕೊಂಡು ಎಲೆಕ್ಷನ್ ಕಮಿಷನ್ ಜೊತೆ ಶಾಮೀಲಾಗಿರ್ತಕ್ಕಂಥ ಕೆಲಸವನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಆಬ್ಜೆಕ್ಷನ್ ಹಾಕೋದು ಅದೆಲ್ಲ 2ನೇದು. ಇವರು ಹೇಳೋದಲ್ಲ, ಇಷ್ಟಿಷ್ಟು ಕ್ಷೇತ್ರದಲ್ಲಿ ಇಷ್ಟಿಷ್ಟು ಪಟ್ಟಿ ಆಗ್ಬಿಡಿ. ಹೆಂಗೆ ಗ್ರಾಮೀಣ ಪ್ರದೇಶದಲ್ಲಿ ಅಫ್ಕೋರ್ಸು ಬದುಕನ್ನು ಅರಸಿ ಬಂದಂಥವ್ರು, ಗುಲ್ಬರ್ಗದವರು, ನಾಗಮಂಗಲದವರು, ಕುಣಿಗಲ್ದವರು, ಕೋಲಾರದವರು ಬದುಕನ್ನು ಅರಸಿ ಬಂದಂಥವ್ರು ಇಲ್ಲಿದ್ದಾರೆ ಬೆಂಗಳೂರಲ್ಲಿ. ಬಟ್ ಅವ್ರು ಓಟ್ ಜೇನೇನಾಗ ಅಲ್ಲೇ ಇದೆ. ಬಟ್ ಇಲ್ಲಿ ಮಾಡಿಸ್ಕೊಂಡಿಲ್ಲ. ನಾನು ಅದಲ್ಲ, ಅವ್ರು ಅಲ್ಲಿ ಹೋದಾಗ ಎನ್ಯುಮರೇಷನ್ ಫಾರ್ಮ್ ತಗೊಂಡೋದ್ರೆ BLO ನೀನು ಇಲ್ಲಿ ವಾಸ ಇಲ್ಲ, ನೀನು ರಿಜೆಕ್ಟ್ ಮಾಡ್ತೀನಿ ಅಂತಾನೆ. BLO ಯಾರು? ಚುನಾವಣಾ ಆಯೋಗದವನು ಸರ್. ರಾಜ್ಯ ಸರ್ಕಾರದ ಸಿಬ್ಬಂದಿ. ನೋ ಐ ಆಮ್ ಸಾರಿ. ನೋಡಿ, ಅದು ಯುವರ್ ರಾಂಗ್ ಸರ್. ಸಿಬ್ಬಂದಿ ರಾಜ್ಯ ಸರ್ಕಾರನ ಯಾರ ಕಂಟ್ರೋಲಲ್ಲಿ ಕೆಲಸ ಮಾಡ್ತಿರೋದವರು? ಈಸ್ ವರ್ಕಿಂಗ್ ಅಂಡರ್ ದ ಎಲೆಕ್ಷನ್ ಕಮಿಷನ್. ಚುನಾವಣಾ ಸಿಬ್ಬಂದಿಗೆ ರಾಜ್ಯ ಸರ್ಕಾರ ಡೈರೆಕ್ಷನ್ ಕೊಡಕ್ಕೆ ಬರುತ್ತೆ. ಕಲ್ಯಾಣ ಮಂಟಪದಲ್ಲಿ ಬಂದು ಎನ್ರೋಲ್ಮೆಂಟ್ ಮಾಡುವಂತ ಚುನಾವಣಾ ಆಯೋಗ ಹೇಳಿತ್ತು. ಎಸ್ ದಯಮಾಡಿ ಒಳ್ಳೆ ಪಾಯಿಂಟಿಗೆ ಬಂದಿದ್ದೀರಾ. ನೀವು ಕಲ್ಯಾಣ ಮಂಟಪದಲ್ಲೂ ಮಾಡ್ಬೋದು, ಮಸೀದಿನಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಮಾಡ್ಬೋದು, ನಿಮ್ಮ ಮನೆಯಲ್ಲೂ ಮಾಡ್ಬೋದು. ನಾಟ್ ವಿತ್ BLO ಹೋಗೋದಕ್ಕೆ ಅವಕಾಶ ಇಲ್ಲ. ನನಗೆ BLO ಬಂದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾನೆ. ನಿಮ್ಮನೇಲಿ ಬಂದು ಕೂತ್ಕೊಂಡು ಫಾರ್ಮ್ ಫಿಲ್ಅಪ್ ಮಾಡ್ತೀನಿ ಬೇಡ ಅಂತ ಎಲ್ಲಿದೆ ಸರ್? BLOಗಳು ಮಾಡ್ಲಿಲ್ವಾ ಕರ್ನಾಟಕದಲ್ಲಿ? ತಪ್ಪು. ನಾನು ಅದು ತಪ್ಪು ಅಂದ್ರೆ ಚುನಾವಣಾ ಆಯೋಗ ಹೇಳಿದ್ದಕ್ಕೆ ಮಾಡಿದ್ರ ಅವರು? ಚುನಾವಣಾ ಆಯೋಗದ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ಚುನಾವಣಾ ಆಯೋಗ ಹೇಳಿದೆ ಅಂತ ಮಾಡಿದ್ರ? ನೀವು ಯಾವುದೇ ದೇವಸ್ಥಾನ, ಯಾವುದೇ ಮಸೀದಿ BLO ಹೋಗಿ ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಇಟ್ ಈಸ್ ರಾಂಗ್. ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಚುನಾವಣಾ ಆಯೋಗ ಹೇಳ್ತಾ ಹಂಗಿದ್ರೆ ಅವರಿಗೆ ಯಾರು ಹೇಳ್ದವ್ರು? ಯಾರು ಅವ್ರಿಗೆ? ಸರ್, ಫೆಸಿಲಿಟೇಷನ್ ಸೆಂಟರ್ ಕೊಡ್ತೀವಿ ಅಂತ ಹೇಳಿದವ್ರು ಯಾರು? ಚುನಾವಣಾ ಆಯೋಗ ಹೇಳಿದೆ. ಯಾಕೆ ಮಾಡಲಿಲ್ಲ? ಚುನಾವಣಾ ಆಯೋಗ ಕೇಳೋಣ ಸರ್. ಅಲ್ಲ ಸರ್, ಸೇರಿದ್ರು ಒಂದು ಸರಿಯಾಗಿ ಯಾವಾಗ ಇದು ಮುಗ್ದೋದ್ಮೇಲೆ ಸರ್ 8ನೇ ತಾರೀಕು ಮುಗ್ದೋದ್ಮೇಲೆ ಕೇಳ್ತೀರಾ? ನಾವು ಅರ್ಜಿ ಕೊಟ್ಟಿದ್ದೀವಿ ಸರ್, ಇವಾಗ ಆಕ್ಷನ್ ಆಗಿಲ್ಲ ಸರ್. ಹೇಳ್ತಾ ಇರೋದೊಂದು ನೀವು ಹೇಳ್ತಾ ಇರೋದೊಂದು ನೀವೇನು ಹೇಳಿದ್ರಿ? BLOಗಳು ಅಂದ್ರೆ ರಾಜ್ಯ ಸರ್ಕಾರದ ಸಿಬ್ಬಂದಿಯೇ ಆದ್ರೂ ಚುನಾವಣಾ ಆಯೋಗದ ಆದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ. 100%. ಹಂಗಿದ್ರೆ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ಮಾಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಅವ್ರಿಗೆ? ನೋ ತಪ್ಪು. ನಾನೇ ಹೇಳ್ತಾ ಇದ್ದೀನಿ. ಎಷ್ಟು ಜನ ಮಾಡಿದ್ದಾರೆ? ಯಾರು ಹೇಳಿದವ್ರು ಯಾರು? ಅವ್ರು ಹೇಳ್ಬೇಕು. BLO ನನ್ನನ್ನು ಕೇಳಿದ್ರೆ ನಾನು BLO ಏಜೆಂಟಾ?
ಇಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ವಕ್ತಾರ ಥರ ಮಾತಾಡ್ತಾ ಇದ್ದಾರೆ. ಅದಲ್ಲ, ನಾನು ಬಿ ಎಲ್ ಯಾವ ಬಿ ಎಲ್ ತಪ್ಪು ಮಾಡಿದಾನೆ ಸಸ್ಪೆಂಡ್ ಮಾಡಿ, ಆಕ್ಷನ್ ತಗೊಳ್ಳಿ. ಏನು ಕಾಂಗ್ರೆಸ್ ಪಾರ್ಟಿ ಡಿಪೆಂಡ್ ಮಾಡ್ಕೊಂಡಿದೀಯಾ? ನೀವು ಬಿ ಎಲ್ ಒ ಹೋದ್ರೆ ನೀವು ದೇವಸ್ಥಾನಕ್ಕೆ ಹೋದ್ರು ತಪ್ಪು, ಇನ್ನೊಂದು ಕಡೆ ಹೋದ್ರು ತಪ್ಪು. ಮನೆಗೆ ಹೋಗ್ಬೇಕು, ಫಾರಮ್ ಕೊಡ್ಬೇಕು, ಅಷ್ಟೇ ಅವ್ನ ಕೆಲಸ. ಈಗ ನಮ್ಮ ಮನೆಗೆ ಬರ್ತಾನೆ, ಒಂದು ಫಾರಮ್ ಕೊಡ್ತಾನೆ, 2 ಫಾರಮ್ ಕೊಡಬೇಕು. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಚುನಾವಣಾ ಆಯೋಗ ತಪ್ಪು ಮಾಡಿ ಜನಗಳ ಮೇಲೆ ಹಾಕೋದಂಥದ್ದಲ್ಲ. ಈಗ ಆಯಿತು, ಕರ್ನಾಟಕದಲ್ಲಿ ನಿಮ್ಮ ಕಂಪ್ಲೇಂಟ್ ಬಂತು, ಎಷ್ಟು ಜನ ಬಿ ಎಲ್ ಒಗಳು ಮಸೀದಿಗೆ, ದೇವಸ್ಥಾನಕ್ಕೆ, ಕಲ್ಯಾಣ ಮಂಟಪಕ್ಕೆ ಹೋಗಿದ್ದಾರೆ, ಎಷ್ಟು ಜನ ಮೇಲೆ ಆಕ್ಷನ್ ತಗೊಂಡಿದ್ದಾರೆ, ಯಾಕೆ ತಗೊಂಡಿಲ್ಲ? ಯಾರು ಅಂದ್ರೆ ಚುನಾವಣಾ ಆಯೋಗಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆಯಾ? ಹೌದು, ಅವರನ್ನ ಚುನಾವಣಾ ಆಯೋಗ ಸಸ್ಪೆಂಡ್ ಮಾಡಬಹುದಾ ಅಥವಾ ರಾಜ್ಯ ಸರ್ಕಾರಕ್ಕೆ? ರಾಜ್ಯ ಸರ್ಕಾರ ಅಲ್ಲ, ಚುನಾವಣಾ ಆಯೋಗ ಸಸ್ಪೆಂಡ್ ಅಲ್ಲ, FIR ಆಗ್ಬೋದು. ದೇರ್ ಇಸ್ ಎ ಪ್ರಾವಿಷನ್. ಯಾರು ತಪ್ಪು ಮಾಹಿತಿ, ಚುನಾವಣಾ ವೋಟಿಂಗ್ ಪ್ರಕ್ರಿಯೆಯಲ್ಲಿ ತಪ್ಪು ಮಾಹಿತಿ ಕೊಡೋಂಥದ್ದು, ಮಿಸ್ಲೀಡ್ ಮಾಡೋಂಥದ್ದು, ಅಥವಾ ಯಾವುದೋ ಪೊಲಿಟಿಕಲ್ ಪಾರ್ಟಿಗೆ ಫೇವರ್ ಮಾಡೋಂಥದ್ದು ಬಿ ಎಲ್ ಒಗಳು ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಂಥ ಅಧಿಕಾರ ಇರ್ತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ, ನಾವು ಸ್ಟೇಟ್ ಗೌರ್ಮೆಂಟ್. ಯಾರು ಹೇಳಿದ್ರು ನಿಮಗೆ ಸ್ಟೇಟ್ ಗೌರ್ಮೆಂಟ್ ಪವರ್ ಇದೆ ಅಂತ? ನಾವು ನಮ್ಮ ಸಿಬ್ಬಂದಿ ಡೆಪ್ಯುಟೇಷನ್ ಮೇಲೆ ಹೋಗಿದ್ದಾರೆ. ಈಗ ಅಂಗನವಾಡಿಯವ್ರು ತಗೊಂಡಿದ್ದಾರೆ, ಕೆಲವು ಕಡೆ ಹೋಮ್ ಗಾರ್ಡ್ಸ್ ತಗೊಂಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಚುನಾವಣಾ ಆಯೋಗ ಬಿಟ್ಟಿದ್ದು. ಸೊ ಅವರು ಅಟಾನಮಸ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ. BJP ಮಾತು ಕೇಳ್ಕೊಂಡು, ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳ್ಕೊಂಡು ನೀವು ಕೆಲಸ ಮಾಡ್ತೀರಾ? ಇಲ್ಲಿ ಯಾರೋ ಬಿ ಎಲ್ ಒ ಹೋಗಿದ್ದಾನೆ, ಸಸ್ಪೆಂಡ್ ಮಾಡಿ, ಆ್ಯಕ್ಷನ್ ತೊಗೊಳ್ಳಿ, ಬರೀರಿ, ತೆಗೀರಿ, ಚೇಂಜ್ ಮಾಡಿ. ನಾವೇ ಅರ್ಜಿ ಕೊಟ್ಟಿದ್ದೀವಿ. ಬಿ ಎಲ್ ಒಗಳು ಫೋನ್ ಎತ್ತುತ್ತಾ ಇಲ್ಲ, ಫೆಸಿಲಿಟೇಷನ್ ಸೆಂಟರ್ಗಳಿಲ್ಲ, ER ಒಗಳು ಫೋನ್ ತೆಗಿತಾ ಇಲ್ಲ, AR ಒಗಳು ಫೋನ್ ತೆಗಿತಾ ಇಲ್ಲ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಹೇಳ್ತಾರೆ ಅನುಪಕುಮಾರ್ ಅವ್ರ ಮೀಟಿಂಗಲ್ಲಿ, ನೀವು DRO ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ನಿಮ್ಮ ಕೆಲಸ ಏನಾದ್ರು ನನಗೆ ಸಂಬಂಧ ಇಲ್ಲ ಅಂತಾರೆ. ಐ ಆಮ್ ನಾಟ್ ಆನ್ಸರಬಲ್, ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ತಾರೆ. ಇದು ಬಸವರಾಜಪ್ಪ ಹೇಳೋದಲ್ಲ, ಇದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ಪ್ರತಿಯೊಬ್ಬ ಮತದಾರನಿಗೆ ಅವನಿಗಿರ್ತಕ್ಕಂಥ ಹಕ್ಕು. ಇದುವರೆಗೂ ಇಂಟೆನ್ಸಿವ್ ರಿವಿಷನ್ ಏನು ಮಾಡ್ತಾಯಿದ್ರು ಅಂದರೆ, ಮನೆಗೂ ಹೋಗಿ ಸತ್ತೋಗಿರೋರು ಮತ್ತೊಬ್ಬರನ್ನ ತೆಗೆಯೋಂಥ ಪ್ರಕ್ರಿಯೆ ಆಗ್ತಾಯಿತ್ತು. ಮತ್ತು ಅವ್ರು ಹೇಳ್ತಾರೆ, BJP ಹೇಳ್ತಾರೆ, ಅಂಕಿಅಂಶ ಇನ್ನೂ ತಲೆ ಮೇಲೆ ಹೊಡೆಯೋಂಥದ್ದು. ಸತ್ತೋಗಿರೋರಲ್ಲಿ ಸತ್ತೋಗಿರೋ ಬೇಡ ಅಂತ ಯಾರು ಹೇಳ್ತಾರೆ, ತೆಗಿಬೇಡಿ ಅಂತೇಳಿ. 16 ಲಕ್ಷದೇ ತೆಗೀರಿ, ಇಟ್ ಇಸ್ ನಾಟ್ ಇವನ್ 2% ಅದು. ನೀವು 20% ಇಡೀ, ನೀವು ಆಗಲೇ ನಿಮ್ಮ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರಿ, ದೇಶದಲ್ಲೇ ಸೆಕೆಂಡ್ ಅಂತೇಳಿ, ನಾಟ್ ಸೆಕೆಂಡ್, ಫಸ್ಟ್ ಇನ್ ದ ಇಂಡಿಯಾ, ಇಷ್ಟು ಮಟ್ಟದ್ದು. ಮತ್ತೆ ನೀವು ಹೇಳ್ತಾ ಇದ್ದಾರೆ ಡ್ರಾಫ್ಟ್ ಲಿಸ್ಟಲ್ಲಿ ಬರೋದೇ ಇಲ್ಲ. ಅದು 1 ಕೋಟಿ ಸಂಖ್ಯೆ ಡ್ರಾಫ್ಟ್ ಲಿಸ್ಟಲ್ಲಿ ಬಂದವ್ರಿಗೆ ಮತ್ತೆ ಅವರು ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದ್ರೆ ತಿರ್ಗಾ ಅವ್ರನ್ನ ತೆಗೆಯಂತ ಪ್ರಕ್ರಿಯೆ ಇದೆ. ಈ ಸಂಖ್ಯೆ 1 ಕೋಟಿಗೆ ನಿಲ್ಲುತ್ತೆ ಅನ್ಕೋಬೇಡಿ. ಏನಿದೆ ಅದ್ರಲ್ಲಿ ಅವ್ನು ಡಾಕ್ಯುಮೆಂಟ್ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ನೋಟಿಸ್ ಬಂತು ಅಂತ ಇಟ್ಕೊಳ್ಳಿ, ಅವ್ರು ಅದಕ್ಕೆ ಪೂರಕವಾಗಿ ಮಾಹಿತಿ ಕೊಡಲಿಲ್ಲ ಅಂತ ವಾದ ಇಲ್ಲ, ನಂದು ವಾದ ಇಲ್ಲ. 10 ಸೆಕೆಂಡ್ ಸರ್, ಮಾಹಿತಿ ಸರ್, 1 ನಿಮಿಷ ಸರ್, 10 ಸೆಕೆಂಡ್ ಸರ್, ಮಾಹಿತಿ ಕೊಡ್ಲಿಲ್ಲ. ಅಜಿತ್ ಸರ್, ಇರ್ರಿ 1 ನಿಮಿಷ, ಇರ್ರಿ 1 ನಿಮಿಷ, ಇರ್ರಿ 1 ನಿಮಿಷ, 10 ಸೆಕೆಂಡ್ ಕೊಡಿ, ಬರ್ತೀನಿ ರೀ, ಬ್ರೇಕ್ ಟೈಮ್ ಆಗಿದೆ ನನಗೆ, ಒಂದು ಬ್ರೇಕ್ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.